ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಏನಿದೆ ಇದನ್ನು ಮನೆಯಲ್ಲೇ ಹೇಗೆ ಯಾವುದೇ ರೀತಿ ಮೆಡಿಸನ್ ಇಲ್ದಲ್ಲೇ ನಿವಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ, ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಮೊದಲನೇದಾಗಿ ಬೆಚ್ಚಗಿರೋ ನೀರು ಕುಡಿಬೇಕಾಗುತ್ತೆ 2 ಗ್ಲಾಸು. ಆಮೇಲೆ ದಿನನಿತ್ಯ 2 ರಿಂದ 3 ಲೀಟರ್ ನೀರು ಕುಡಿಲೇಬೇಕಾಗುತ್ತೆ. ನಿಮ್ಮ ಆಹಾರದಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು ಅಂತಂದರೆ, ನೀವು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ಹಣ್ಣುಗಳು ತಿನ್ನಬೇಕು ಚೆನ್ನಾಗಿ. ಪಪ್ಪಾಯ ಹಣ್ಣು ತಿನ್ಬೋದು, ಇಲ್ಲ ಬಾಳೆಹಣ್ಣು ತಿನ್ಬೋದು, ಇಲ್ಲ ಸಿಪ್ಪೆ ಸಮೇತ ತಿನ್ನುವಂಥ ಹಣ್ಣುಗಳು ಬೇರೆ ಇರ್ತವೆ. ಅಂದರೆ ಮಾವಿನ ಹಣ್ಣು ಈ ಥರದ್ದೆಲ್ಲ ಸಿಪ್ಪೆ ಸಮೇತನೇ ತಿನ್ನಬೇಕು. ಈ ಥರದ್ದೆಲ್ಲ ಹಣ್ಣುಗಳು ತಿನ್ಕೋಬೇಕಾಗುತ್ತೆ. ನೀವು ಯಾವುದೇ ಹಣ್ಣು ತಿಂದರೂ ಅದು ಫೈಬರ್ ರಿಚ್ ಹಣ್ಣಾಗಿರಬೇಕು ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಊಟದಲ್ಲಿ ನೀವು ಅತಿ ಹೆಚ್ಚಾಗಿ ಸ್ಯಾಲಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಇದು ಸೌತೆಕಾಯಿ, ಕ್ಯಾರೋಟು, ಆಮೇಲೆ ಮೂಲಂಗಿ, ಮೆಂತ್ಯ ಸೊಪ್ಪು ಇದನ್ನೆಲ್ಲ ಹಾಗೆ ಕಟ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಆಮೇಲೆ ಊಟದಲ್ಲಿ ನೀವು ಬಿಳಿ ಅಕ್ಕಿನ ನಿಲ್ಲಿಸಿ, ಪಾಲಿಶ್ಡ್ ಅಕ್ಕಿನ ನಿಲ್ಲಿಸಿ, ರಿಫೈನ್ಡ್ ಫ್ಲೋರ್ಸ್ ಅಂದರೆ ಅಂಗಡಿಯಲ್ಲಿ ಸಿಗೋವಂಥ ಹಿಟ್ಟುಗಳು, ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಅದನ್ನೆಲ್ಲ ನಿಲ್ಲಿಸಿ ನೀವು ಮನೇಲೇ ಮಾಡ್ಕೋಬೋದಂಥ ಹಿಟ್ಟುಗಳನ್ನ ಉಪಯೋಗಿಸ್ಕೊಂಡು ನೀವು ಊಟ ಮಾಡ್ಬೋದು. ಆಮೇಲೆ ವೈಟ್ ರೈಸ್ ಬದಲು, ಪಾಲಿಶ್ಡ್ ರೈಸ್ ಬದಲು ನೀವು ಇದು ಮನೆಯಲ್ಲಿ ಸಿಗೋಂಥ ರೇಷನ್ ಅಕ್ಕಿ, ಕೆಂಪಕ್ಕಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಆಮೇಲೆ ನೀವು ಈಗಾಗಲೇ ಕಾನ್ಸ್ಟಿಪೇಷನಿಂದ ಬಳಲ್ತಾ ಇದ್ದೀರಾ ಅಂದರೆ ಆ ಜಾಗದಲ್ಲಿ ನಿಮಗೆ ಉರಿ ಇರುತ್ತೆ, ತುಂಬ ಮುಂದೆ ಬಂದಿರುತ್ತೆ ಚರ್ಮ, ಇಲ್ಲ ಗಾಯ ಆಗಿರುತ್ತೆ. ಅದನ್ನೆಲ್ಲ ನೀವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನೀವು ದಿವಸದಲ್ಲಿ ಒಂದು ಗ್ಲಾಸ್ ಆದರೂ ಮಜ್ಜಿಗೆ ಕುಡಿಲೇಬೇಕಾಗುತ್ತೆ. ಆಮೇಲೆ ಬೆಳಗ್ಗೆ ನೀವು ಮಲವಿಸರ್ಜನೆ ಮಾಡಿದ ಕೂಡಲೇ ಬೆಚ್ಚಗಿರೋ ನೀರಲ್ಲಿ, ಅಂದರೆ ಒಂದು ಸಣ್ಣ ಬಕೆಟಲ್ಲಿ ಬೆಚ್ಚಗಿರೋ ನೀರನ್ನ ತುಂಬಿಸ್ಕೊಂಡು, ಇಲ್ಲ ಸ್ವಲ್ಪ ಬಿಸಿ ಇರೋ ನೀರನ್ನ ತುಂಬಿಸ್ಕೊಂಡು, ಅಂದರೆ ನಿಮಗೆ ಕಷ್ಟ ಆಗಬಾರ್ದು, ಉರಿ ಆಗಬಾರ್ದು ಅಂತ ನೀರನ್ನು ತುಂಬಿಸ್ಕೊಂಡು ಅದ್ರ ಮೇಲೆ ನೀವು ಕುತ್ಕೋಬೇಕಾಗುತ್ತೆ. ಆ ಬಿಸಿ ನೀರು ಯಾವಾಗ ಆ ಜಾಗಕ್ಕೆ ತಾಗುತ್ತೋ ಅವಾಗ ನಿಮಗೆ ರಿಲೀಫ್ ಆಗುತ್ತೆ, ಗಾಯನೂ ಸ್ವಲ್ಪ ಬೇಗ ವಾಸಿ ಆಗುತ್ತೆ. ಆಮೇಲೆ ನೀವು ದಿವಸದಲ್ಲಿ 1 ಗಂಟೆನಾದರೂ ವ್ಯಾಯಾಮ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಮಾಡ್ಕೊಂಬಂದರೆ ನೀವು ಮನೆಯಲ್ಲೇ ಇದನ್ನು ನಿವಾರಿಸ್ಕೋಬೋದು. ಇದು ಡೀಟೇಲ್ ವಿಡಿಯೋ ನಾನು ನನ್ನ ಚಾನಲಲ್ಲೇ ಹಾಕ್ತಾಯಿದ್ದೀನಿ. ನಿಮಗೆ ನಮ್ಮ ಚಾನಲಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಮಸ್ತೆ.